ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾವಿನಕಾಯಿ ಗೊಜ್ಜನ್ನ ಮಾಡೋಣ. ಹಾಗಾಗಿ ಒಂದೆರಡು ಮಾವಿನಕಾಯಿನ ನಾನಿಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಒಂದು ಮಿಕ್ಸಿಗೆ 7-8 ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿಂತೀನಿ ಅನ್ನೋರು ಖಾರ ಸೇರಿಸ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವಿವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಬಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಇಂಗನ್ನು ಸೇರಿಸ್ಕೋಬೇಕು. ಇಂಗು ಪರಿಮಳಕ್ಕೂ ಆಗಿರ್ಬೋದು, ಹಾಗೆ ನಿಮಗೆ ರುಚಿಯನ್ನು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇಂಗನ್ನು ಚೆನ್ನಾಗಿ ಸೇರಿಸ್ಕೋಬೇಕು. ಈ ರೆಸಿಪೀಸ್ ಎಲ್ಲ ನನಗೆ ಅತ್ತೆ ಹೇಳ್ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವಾಗ ಮಾವಿನಕಾಯಿನ ಚೆನ್ನಾಗಿ ಹಿಂಡ್ಕೋಬೇಕು. ತುಂಬ ನೀರನ್ನು ಸೇರಿಸ್ಲಿಕ್ಕೆ ಹೋಗ್ಬಿಡಿ, ಒಂದು ಹದದಲ್ಲಿ ಇರಬೇಕು. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕಿದ್ರೆ ಸಾಕು. ಮಿಶ್ರಣವನ್ನು ಇವಾಗ ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ, ಅದಕ್ಕೆ ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿ ಮಿಕ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಮೇಲೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ನಿಮಗೆ. ನೋಡ್ತಿದ್ದೀರಲ್ಲ, ಕುದಿ ಬರ್ತಾ ಇದೆ. ಹಾಗೆ ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ತಳ ಹತ್ತಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪೀಸ್ ಇದೆಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ಕೊನೆಯದಾಗಿ 1-2 ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಹೀಗೆ ಅವಾಗವಾಗ ಕೈ ಆಡಿಸ್ತಾ ಬನ್ನಿ, ಅದು ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ. ಒಂದು 5 ನಿಮಿಷದ ನಂತರ ಈ ಥರ ಆಗುತ್ತೆ ಕನ್ಸಿಸ್ಟೆನ್ಸಿ. ನೋಡ್ತಾ ಇದ್ದೀರಲ್ಲ, ಇವಾಗ ಮಾವಿನಕಾಯಿ ಗೊಜ್ಜು ನಿಮಗೆ ರೆಡಿ. ಸೊ 2-3 ದಿವಸ ಇಟ್ಕೊಂಡು ಆರಾಮಾಗಿ ಚಪಾತಿ, ಅನ್ನದ ಜೊತೆ ಎಲ್ಲ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ. ಬಾಯ್.